ತೂಬ್ಗೆರೆ ಕ್ರಾಸಿಂದ ಮುಕ್ಕುಡ್ಗುಟ್ಟೆ ಬಾರ್ಡ್ವರೆಗೂ ಇದೇ ಗುಣಿಗಳಿದೆ ಸರ್. ಸುಮಾರು 8-12 ಕಿಲೋಮೀಟ್ರು ಇದೇ ಗುಣಿಗಳಿದೆ. ಮಾನ್ಯ ಕೆ ಜಿ ಮುನಿಯಪ್ಪನವ್ರಿಗೆ ಇಲ್ಲೇ KMH ಮ್ಯಾಚ್ ಆಡಿಸಿದ್ವಿ. ಅವತ್ತು ಮನವಿ ಕೊಟ್ಟಾಗ ಏನೋ ಹೇಳಿದ್ರು ಅಂದರೆ, ಸರ್ ಒಂದು ತಿಂಗಳಿಗೆ ಅಂದರೆ 8ನೇ ತಾರೀಕು ಆಗುತ್ತೆ ಅನ್ನೋರು. ಇವತ್ತಿಗೂ ಆಗಿಲ್ಲ ಸರ್. ಕಾಯಿಲೆ ಬಂದಿರ್ತದೆ ಪಾಪ, ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಹಾಫ್ ಆನ್ ಅವರ್ ಆಗ್ತದೆ ಅಲ್ಲಿಂದ ಈ ಲಕ್ಷಾಂತರ ಕ್ರಾಸ್ ಬರಬೇಕಂದ್ರೆ. ಸುಮಾರು 20 ವರ್ಷ ಆಗೈತೆ ಸರ್. ರೆಡಿ ಮಾಡಿಬಿಟ್ಟು ವೆಂಕಟಸ್ವಾಮಿ ಅಂತ ಅಂದ್ಬಿಟ್ಟಿದ್ರು MLA ಅವರು. ಆವಾಗ ಮಾಡಿರೋ ರಸ್ತೆ ಇದು. ಇದುವರೆಗೂ ರಸ್ತೆ ಗಮನಕ್ಕೆ ಯಾವ MLA MP ಗಳು ಯಾರೂ ಗಮನಕ್ಕೆ ತಗೊಂಡಿಲ್ಲ. ಈ ರೋಡ್ ಸಮಸ್ಯೆ ಏನಂದರೆ ತುಂಬ ಎಲ್ಲ ರೋಡ್ಗಳಕ್ಕಿಂತ ಈ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಮ್ಮ ರೋಡ್ ಅಷ್ಟು ವರಿಷ್ಠ ಯಾವುದೂ ಇಲ್ಲ ಸರ್. ಇದುವರೆಗೂ ಮಣ್ಣು ಕೂಡ ಒಂಚೂರು ಹಾಕಿಲ್ಲ. ಪುಣ್ಯಾತ್ಮರು ಮಹಾನುಭಾವರು MLAಗಳಾದವ್ರಿಗೆ ಕೈ ಜೋಡಿಸ್ಬಿಟ್ಟು ಅವ್ರನ್ನ ನೆನ್ಕೋಬೇಕು. ಅವರು ಓಟ್ ಕೇಳೋಕ್ಕೆ 3 ದಿನ ಮುಂಚಿತವಾಗಿ ಬರ್ತಾರೆ. ಓಟ್ ಗೆಲ್ತಾರ ಸೋಲ್ತಾರ ಹೋಗವ್ರೆ ಅಂತಂದ್ರೆ ಈ ಕಡೆ ಮಕಾನೇ ತೋರಿಸಲ್ಲ ಅವರು. ದೊಡ್ಡಬಳ್ಳಾಪುರದ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ನಾವಿವತ್ತು ತೂಬ್ಗೆರೆಯಿಂದ ಮಂಚನಹಳ್ಳಿಗೆ ಸಂಪರ್ಕ ಇರುವಂಥ ರಸ್ತೆಯಲ್ಲಿದ್ದೀವಿ. ಈ ರಸ್ತೆ ಪರಿಸ್ಥಿತಿ ಹೇಗಿದೆ ಅಂದರೆ, ನೀವು 50 ಮೀಟ್ರು ಏನು ಹೇಳಿ 50 ಮೀಟ್ರ್ ಚೆನ್ನಾಗಿರೋ ರಸ್ತೆ ತೋರಿಸ್ಬಿಟ್ರೆ ಮಹದಾನಂದ ಅಂಥ ಒಂದು ಸ್ಥಿತಿಲಿದೆ. ಪ್ರತಿ ಮೀಟ್ರಿಗೂ ಹಳ್ಳಗಳು. ಎಷ್ಟು ಹಳ್ಳಿಗಳಿದಾವೆ ಅಂದರೆ, ಮಳೆ ಬಂದ್ರಂತೂ ದಿನನಿತ್ಯ ಓಡೋರನ್ನ ನೋಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಆಜು ಬಾಜು ಹೋಗ್ತಾರೆ. ಆದರೆ ಗೊತ್ತಿಲ್ಲದೆ ಏನಾದರೂ ಬಂದರೆ ಅಕಸ್ಮಾತು ಅವ್ರು ಇಲ್ಲಿ ಬಿದ್ದರೆ ಆಸ್ಪತ್ರೆಯಲ್ಲೇ. ಅಂಥ ಒಂದು ಪರಿಸ್ಥಿತಿ, ದರಿದ್ರ ಪರಿಸ್ಥಿತಿ ರಸ್ತೆ ಇದೆ. ಅದು ಅಪ್ ಟು ಎಲ್ಲಿ ತೂಬ್ಗೆರೆಯಿಂದ ಮಂಚನಹಳ್ಳಿವರೆಗೂ ಇದೇ ಒಂದು ಸ್ಥಿತಿಲಿದೆ. ನಾವು ಅಲ್ಲಿಂದ ನೋಡ್ಕೊಂಬಂದ್ವಿ. ಇಲ್ಲಿ ಪ್ರತಿನಿತ್ಯ ಓಡಾಡುವಂಥ ವಾಹನ ಸವಾರರಿದ್ದಾರೆ. ಅವ್ರನ್ನೇ ಕೇಳಿ ಬನ್ನಿ, ಒಂದು ಎಷ್ಟು ವರ್ಷದಿಂದ ಈ ಪರಿಸ್ಥಿತಿ ಇದೆ, ಯಾಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸರಿ ಮಾಡಿಲ್ಲ, ಏನು ಕೊರತೆ, ಯಾರು ತಪ್ಪು ಕೇಳೋಣ. ಹಿರಿಯರಿದ್ದಾರೆ, ಇಲ್ಲಿ ಸವಾರಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು ಹೇಳಿ ಈ ರಸ್ತೆ ಬಗ್ಗೆ. ಸರ್ ಈ ರಸ್ತೆ ಸುಮಾರು 20 ವರ್ಷ ಆಗೈತೆ ಸರ್. ರೆಡಿ ಮಾಡಿಬಿಟ್ಟು ವೆಂಕಟಸ್ವಾಮಿ ಅಂತ ಅಂದ್ಬಿಟ್ಟಿದ್ರು MLA ಅವರು. ಆವಾಗ ಮಾಡಿರೋ ರಸ್ತೆ ಇದು. ಇದುವರೆಗೂ ರಸ್ತೆ ಗಮನಕ್ಕೆ ಯಾವ MLA MP ಗಳು ಯಾರೂ ಗಮನಕ್ಕೆ ತಗೊಂಡಿಲ್ಲ. ತೂಬ್ಗೆರೆ ಕ್ರಾಸಿಂದ ಮುಕ್ಕುಡ್ಗುಟ್ಟೆ ಬಾರ್ಡ್ವರೆಗೂ ಇದೇ ಗುಣಿಗಳಿದೆ ಸರ್. ಸುಮಾರು 8-12 ಕಿಲೋಮೀಟ್ರು ಇದೇ ಗುಣಿಗಳಿದೆ. ಆದ್ದರಿಂದ ಯಾವ ಶಾಸಕರು ಯಾರು ಇದಕ್ಕೇನು ಕ್ರಮನೇ ತಗೊತಾ ಇಲ್ಲ ಸರ್. ಸುಮಾರು ವರ್ಷದಿಂದ ಹಿಂಗೆ ಇದೆ. ಆಮೇಲೆ ಇಲ್ಲಿ ಅಲ್ಲೊಂದು ಏನು ನಂದಿ ಹಿಲ್ಸ್ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಇಲ್ಲೊಂದು ಏನೋ ಅಲೆಕ್ಸಾಂದ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಶಾಲೆ ಇದೆ. ಪ್ರತಿನಿತ್ಯ ಶಾಲಾ ವಾಹನಗಳು ಓಡಾಡ್ತವೆ. ಪಾಪ ಡ್ರೈವ್ಗಳ ಕತೆ ಏನು, ಮತ್ತೆ ಮಕ್ಕಳ ಕತೆ ಏನು. ಬರೋದೇ ಸಿಂಗಲ್ ಒಂದು ಬಸ್, ಗೌರ್ಮೆಂಟ್ ಬಸ್ ಬರೋದೇ ಒಂದೇ ಒಂದು ಸಿಂಗಲ್. ಯಾವ ಆಟೋಗಳೇ ಆಗಲಿ ಇನ್ನೊಬ್ಬರೇ ಮತ್ತೊಬ್ರು ಅಂದ್ರೆ ಇಲ್ಲಿನ ಸ್ಥಳೀಯರಾಗಿರ್ಬೋದು ಅಥವಾ ಶಾಲಾ ಮಂಡಳಿಯವರು ಗಮನಕ್ಕೆ ತಂದಿಲ್ವ ಅಧಿಕಾರಿಗಳಿಗೆ? ಸರ್ ಬೇಜಾನ್ ಜನಕ್ಕೆ ತಂದವ್ರೆ, ಯಾರು ಗಮನನೇ ತಗೊಂತಾ ಇಲ್ಲ ಈ ರೋಡ್ನ. ನಮ್ಗೆ ಯಾಕೆ ಬೇಕು ಅನ್ನೋ ಅಸಡ್ಡತಾನೆ. ಬಿಡು, ಅವ್ರು ಪಾಡೋರು ಅನುಭವಿಸ್ಕೊಳ್ಳಿ, ನಮ್ಗೆ ಯಾಕೆ ಅನ್ನೋ ಒಂದು. ಇವ್ರು ಮಾತಾಡ್ತಾರೆ. ಮಳೆ ಬಂದರೆ ಹೇಳಿ, ನೀರು ನಿಂತಿರ್ತವೆ. ಪಾಪ ಯಾವುದೇ ಒಂದು ಇವಾಗ ಏನನ್ನ ಕಾಯಿಲೆ ಬಂದಿರ್ತದೆ. ಪಾಪ ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಹಾಫ್ ಆನ್ ಅವರ್ ಆಗ್ತದೆ ಅಲ್ಲಿಂದ ಈ ಲಕ್ಷಾಂತರ ಕ್ರಾಸ್ ಬರಬೇಕಂದ್ರೆ. ಅಷ್ಟೊತ್ತಿಗೆ ಅವ್ರಿಗೆ ಪಾಪ ಜೀವ ಅವಸ್ಥೆನೇ ಆಗಲಿ ಏನೇ ಆಗಲಿ, ಎಲ್ಲ ಚಿಕ್ಕ ಮಕ್ಕಳೇ ಆಗಲಿ ಪಾಪ ಓಡಾಡೋದು. ಬೈಕ್ಗಳಲ್ಲಿ ಬರ್ತಾರೆ ಪಾಪ, ಒಂದೊಂದು ಅಡಿ ಇರ್ತವೆ ಗುಣಿಗಳು. ಈ ಕಡೆಯಿಂದ ಆ ಕಡೆಯಿಂದ ಬಂದರೆ ಈ ಕಡೆಯಿಂದ ಹೋಗೋಕ್ಕೆ ಜಾಗ ಇರೋಲ್ಲ. ಆವಾಗ ಏನು ಮಾಡ್ತಾರೆ, ಗುಣಿಗಳಿಗೆ ಹೋಗ್ಬೇಕು ನಾವು. ಹೌದು ಸರ್, ಇವಾಗ 3 ಜನ ಕೂಡಿಸ್ಕೊಂಡಿರ್ತೀವಿ ಮಕ್ಕಳನ್ನ. ಅಲ್ಲ, ಬಹುಶಃ ಈ ಭಾಗದಲ್ಲೆಲ್ಲ ರೈತರೇ ಹೆಚ್ಚಾಗಿರೋದು. ಎಲ್ಲ ರೈತರೇ ಇರೋದು ನೋಡ್ರಿ, ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತಾರೆ. ರೈತರಿಗೆ ಅಂತ ಒಂದು ಅನ್ಯಾಯ ಆಗ್ತದೆ. ಅಂದ್ರೆ ಈ ಭಾಗದ ಅಧಿಕಾರಿಗಳಿಗೆ, ಅಂದ್ರೆ ಈ ರಸ್ತೆ ಸಂಬಂಧ ಅಧಿಕಾರಿಗಳಿಗೆ ಮನುಷ್ಯತ್ವನೇ ಇಲ್ವಾ ನಿಮ್ಮ ಪ್ರಕಾರ? ಇಲ್ಲ ಸರ್, ಮನುಷ್ಯತ್ವ ಇದ್ದಿದ್ರೆ ಈ ತರ ರೋಡ್ ಮಾಡೋರು ಅವರು. ಮನುಷ್ಯತ್ವನೇ ಇಲ್ಲ ಸರ್. 20 ವರ್ಷದಿಂದ ಯಾವ MLA ಆದ್ರೂ ಇದ್ರ ಗಮನನೇ ತಗೊಂಡಿಲ್ಲ. ಅಂದ್ರೆ ತೂಬ್ಗೆರೆ ಹೋಬಳಿ ದೇವನಹಳ್ಳಿ ಕ್ಷೇತ್ರಕ್ಕೆ ಸೇರಿದ ಮೇಲೆ ಇಂಥ ಪರಿಸ್ಥಿತಿ ಬಂದಿದ್ದು. ಫಸ್ಟು 20ನೇ ವರ್ಷದಲ್ಲಿ ವೆಂಕಟಸ್ವಾಮಿ ಅಂತಿದ್ರು ವೀರಪ್ಪ ಮೊಯ್ಲಿ ಫೀಲ್ಡಲ್ಲಿ. ಅವಾಗ ಹಾಕಿರೋ ಮಣ್ಣು, ಅವಾಗ ಹಾಕಿರೋ ಜಲ್ಲಿನೇ. ಇದುವರೆಗೂ ಇಲ್ಲ ಸರ್, ಇದುವರೆಗೂ ಮಣ್ಣು ಕೂಡ ಒಂಚೂರು ಹಾಕಿಲ್ಲ. ಪುಣ್ಯಾತ್ಮರು ಮಹಾನುಭಾವರು MLAಗಳಾದವ್ರಿಗೆ ಕೈ ಜೋಡಿಸ್ಬಿಟ್ಟು ಅವ್ರನ್ನ ನೆನ್ಕೋಬೇಕು. ಅಂಥ ಪರಿಸ್ಥಿತಿ ಸರ್ ನಮ್ಮದು. ಅಂದ್ರೆ 20 ವರ್ಷದಲ್ಲಿ 4 ಸಲ ಚುನಾವಣೆ ಆಗಿದೆ. 4 ಅವಧಿ ಕೂಡ ಈ ಕಡೆ ಗಮನ ಹರಿಸಿಲ್ಲ. ಓಟ್ ಕೇಳಕ್ ಮಾತ್ರ ಬರ್ತಾರೆ. ಓಟ್ ಕೇಳಕ್ ಮಾತ್ರ ಮೇಲೆ ಮುಗೀತು. ಅವರು ಓಟ್ ಕೇಳಕ್ಕೆ 3 ದಿನ ಮುಂಚಿತವಾಗಿ ಬರ್ತಾರೆ. ಓಟ್ ಗೆಲ್ತಾರ ಸೋಲ್ತಾರ ಹೋಗವ್ರೆ ಅಂತಂದ್ರೆ ಈ ಕಡೆ ಮಕಾನೇ ತೋರಿಸಲ್ಲ ಅವ್ರು. ಸರ್, ನನ್ನ ಹೆಸರು ಕಾಂತರಾಜ್ ಅಂತ ಹೇಳ್ಬಿಟ್ಟು ಹಿರೇಮುದ್ದೇನಹಳ್ಳಿ. ಈ ರೋಡ್ ಸಮಸ್ಯೆ ಏನಂದರೆ, ತುಂಬ ಎಲ್ಲ ರೋಡ್ಗಳಕ್ಕಿಂತ ಈ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಮ್ಮ ರೋಡ್ ಅಷ್ಟು ವರಿಷ್ಠ ಯಾವುದೂ ಇಲ್ಲ ಸರ್. ಆದರೆ ಇನ್ನೊಂದು ಏನು ಗೊತ್ತಾ ಸರ್, ರೈತರು 7 ಗಂಟೆಯಿಂದ 1 ಅವರ್ ತೂಬ್ಗೆರೆ ಕ್ರಾಸಿಂದ ಮುಕ್ಕರಗಟ್ಟೆ ಹೋಗ್ಬೇಕಂದ್ರೆ 1.5 ಅವರ್ ತಗೋಬೇಕು ಟೈಮು. ತರಕಾರಿ ತಗೊಂಡು ಹೂವು 9 ಗಂಟೆಗೆ ಹೂವು ಎತ್ಕೊಂಡು ಹೋಗ್ಬೇಕಂದ್ರೆ 10:30 ಆಗುತ್ತೆ. ಆದರೆ ಹೋಗಿದ ತಕ್ಷಣ ನಮ್ಮ ರೇಟ್ ಎಲ್ಲ ತಗೊಂಡವರೆಲ್ಲ ಕಸ್ಟಮರ್ ಎಲ್ಲ ಹೊರಟೋಗಿರ್ತಾರೆ ಸರ್. ಅದರಿಂದ ಆಗ್ಬಿಟ್ಟು ಈ ಭಾಗದಲ್ಲಿ ಯಾರು
ಒಬ್ರು ನಮ್ಮ ಲಾಸ್ಟ್ ಬಾರ್ಡ್ ಆಗಿರೋದ್ರಿಂದ ಯಾರು ಕಿವಿಗೆ ಹಾಕಂತ ಇಲ್ಲ ಸರ್. ಈ ಕಡೆಯಿಂದ ಹೋದ್ರೆ ಅವರು ಎಲ್ಲ ಜಾಗ ಬಿಡ. ಅಲ್ಲಿಗೆ ಈ ಭಾಗದ ರೈತರು ಜೀವನ ಜೊತೆ ಅಲ್ಲ ಜೀವದ ಜೊತೆಗೂ ಹೋರಾಟ ಮಾಡ್ತಿದ್ದಾರೆ, ಅದು ನಿರಂತರವಾಗಿ 20 ವರ್ಷದಿಂದ. ತುಂಬಾ ಆಕ್ಸಿಡೆಂಟ್ ಕೂಡ ಆಗೈತೆ ಸರ್. ಇವಾಗ ಹೊಸೂರು ನಿಮ್ಮಂತವ್ರು ಬಂದ್ಬಿಟ್ರೆ ಗುಣಿಗಳು ಕಾಣಿಸಲ್ಲ ಸರ್. ಮಳೆ ಬಂದ್ರೆ ಗುಣಿಗಳು ಕಾಣಿಸಲ್ಲ, ಬರೋದು ಟರ್ನ್ ಬಿದ್ದೋಗತ್ತೆ ಪಾಪ. ಪ್ರತಿನಿತ್ಯ ತೂಬ್ಗೆರೆಯಿಂದ ಮಂಚನಹಳ್ಳಿವರೆಗೂ ಟ್ರಾವೆಲ್ ಮಾಡುವಂಥ ಟ್ಯಾಕ್ಟ್ರ್ ಸವಾರಿದ್ದಾರೆ. ಅವರು ಪ್ರತಿದಿನ ನನ್ನ ಪ್ರಕಾರ ಅವ್ರಿಗೂ ದಿನ ಸತ್ತು ಬದುಕ್ತಾರೆ ಈ ರಸ್ತೆಯಲ್ಲಿ, ಅಂಥ ಒಂದು ಪರಿಸ್ಥಿತಿ ರಸ್ತೆಯಲ್ಲಿದೆ. ಅವ್ರನ್ನೇ ಕೇಳೋಣ ಅವರ ಅಭಿಪ್ರಾಯನ. ಸರ್ ಹೇಳಿ ಸರ್, ಈ ರಸ್ತೆ ಬಗ್ಗೆ. ನಾವು ಹೇಳ್ತೀವಿ ಕೊಡಿ ಸರ್. ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರವ್ರೆ ತುಂಬ ಒಳ್ಳೆಯವರು. ಯಾಕಂದರೆ ಇಲ್ಲಿ ಒಂದು ಗರ್ಭಿಣಿ ಹೆಂಗಸನ್ನ ಹಾಕೊಂಡು ಹೋಗ್ಬೇಕಂದ್ರೆ ತೂಬ್ಗೆರೆ ಕಾಸಕ್ಕೆ ಹೋದರೆ ಗರ್ಭಿಣಿ ಆಗೋತಾರೆ. ಹಾಂ, ಅಂಥ ಪರಿಸ್ಥಿತಿ ನಮಗಿದೆ ಸರ್. ಸರ್ ತೂಬ್ಗೆರೆಯಿಂದ ನಾವು ಮುಂಚೆ 12 ನಿಮಿಷಕ್ಕೆ ಬರ್ತಿದ್ವಿ, ಇವಾಗ 1.5 ಅವರ್ಗೆ ಬರ್ತೀವಿ ಸರ್. ಅಂದರೆ ಗರ್ಭಿಣಿ ಹೆಣ್ಮಕ್ಳನ್ನ ಆಟೋ ಕರ್ಕೊಂಡು ಹೋದ್ರೆ ಆಸ್ಪತ್ರೆಗೆ ಹೋಗೋದು ಬೇಡ, ರಸ್ತೆಯಲ್ಲೇ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಆಗುತ್ತೆ. ಮನವಿ ಕೊಟ್ಟಿದ್ವಿ ನಮ್ಮ ಮಾನ್ಯ ಕೆ ಎಚ್ ಮುನಿಯಪ್ಪನವ್ರಿಗೆ. ಇಲ್ಲೇ KMH ಮ್ಯಾಚ್ ಆಡಿಸಿದ್ವಿ. ಅವತ್ತು ಮನವಿ ಕೊಟ್ಟಾಗ ಏನೋ ಹೇಳಿದ್ರು ಅಂದರೆ, ಸರ್ 1 ತಿಂಗಳಿಗೆ ಅಂದರೆ 8ನೇ ತಾರೀಕು ಆಗುತ್ತೆ ಅನ್ನೋರು. ಇವತ್ತಿಗೂ ಆಗಿಲ್ಲ ಸರ್. ಇವಾಗ ಒಬ್ಬರು ಯಾರನ್ನು ಸತ್ತೋದ್ರೆ ಕೇಳೋದಿಲ್ಲ ಸರ್ ಇಲ್ಲಿ. ಅಂಥ ದುಷ್ಪರಿಸ್ಥಿತಿ ಏನು ಮಾಡೋಕ್ಕಾಗುತ್ತೆ? ಆಟೋ ಬಾಡಿಗೆ ಕೇಳಿದ್ರೆ ನಾವು ರೋಡ್ ಚೆನ್ನಾಗಿಲ್ಲ ಬರಲ್ಲ ಅಂತ ಇದ್ದಾರೆ. ಯಾಕೆಂದರೆ ರೋಡ್ ಚೆನ್ನಾಗಿಲ್ಲಲ್ಲ, ಅದಕ್ಕೆ ಯಾರು ಬರಲ್ಲ ಅಂತ ಇದ್ದಾರೆ. ಅವ್ರು ನಡೆಯೋಕ್ಕಾಗಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆಟೋನೇ ಬರಲ್ಲ ಅಂತಾರೆ ಅವರು. ಸ್ವಲ್ಪ ಕಷ್ಟನೇ ಇದೆ. 500 ರೂಪಾಯಿ ಅಲ್ಲ 600 ರೂಪಾಯಿ ಕೊಡ್ತೀವಿ, 800 ರೂಪಾಯಿ ಕೊಡ್ತೀವಿ ಅಂದರೆ ಬರಲ್ಲ ಅಂತ ಇದ್ದಾರೆ. ರೋಡ್ ಚೆನ್ನಾಗಿಲ್ಲಲ್ಲ, ಅದಕ್ಕೆ ಬರಲ್ಲ ಅಂತ ಇದ್ದಾರೆ. ದಯವಿಟ್ಟು ಈ ರೋಡು ಚೆನ್ನಾಗಿಲ್ಲ, ಎಲ್ರಿಗೂ ಆಕ್ಸಿಡೆಂಟು ಜಾಸ್ತಿ ಆಗಿದೆ ಸರ್.